ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಒಂದು ಗಾದೆ ಮಾತಿದೆ, ಮೂರು ಬಿಟ್ಟೋರು ಊರಿಗೆ ದೊಡ್ಡೋರು ಅಂತ. ಈ ಗಾದೆ ಮಾತು ಕಾಂಗ್ರೆಸ್ನ ನೋಡಿ ಹುಡ್ಕೊಳ್ತಾ ಇಲ್ಲ, ಈ ಗಾದೆ ಮಾತನ್ನ ನೋಡಿ ಕಾಂಗ್ರೆಸ್ ಹುಡ್ಕೊಳ್ತಾ ಗೊತ್ತಿಲ್ಲ. ಈ ನಾಚಿಕೆ, ಮಾನ, ಮರ್ಯಾದೆ ಅನ್ನುವಂಥದ್ದು ಬಹುಶಃ ಕಾಂಗ್ರೆಸ್ ಡಿಕ್ಷನರಿಯಲ್ಲೇ ಇಲ್ಲ ಅಂತ ಅನ್ಸುತ್ತೆ. ಯಾಕೆ ಅಂತ ಕೇಳಿ. ಕಾಂಗ್ರೆಸ್ ಈಗ ಟ್ವಿಟರ್ ಅಲ್ಲಿ ಒಂದು AI ವಿಡಿಯೋವನ್ನ ಶೇರ್ ಮಾಡಿದೆ. ಅದರಲ್ಲಿ ಇಂದಿರಾ ಗಾಂಧಿ ಅವರು ಮೋದಿಜಿ ಅವರಿಗೆ ಅಡ್ವೈಸ್ ಮಾಡೋ ಹಾಗೆ. ಅದರಲ್ಲಿ ಏನಿದೆ ಅಂತ ಹೇಳಿದ್ರೆ, ನರೇಂದ್ರ ಅವರೇ, ನೀವು ತಲೆಬಾಗಬಾರದಿತ್ತು. ಪಕ್ಷ ವಿಪಕ್ಷದವರನ್ನ ಜೊತೆಯಾಗಿ ತಗೊಂಡು ಪೂರ್ಣ ಗೆಲುವು ಕೈಯಲ್ಲಿ ಹಿಡ್ಕೊಂಡು ಸೈನ್ಯ ಸಂಪೂರ್ಣ ಬಲದಿಂದ ಹೋರಾಟವನ್ನ ಮಾಡ್ತಾ ಇದ್ದಾಗ, ಗೆಲುವು ಕೇವಲ 2 ಹೆಜ್ಜೆ ದೂರ ಇದ್ದಾಗ ದಿಢೀರಾಗಿ ಯುದ್ಧವನ್ನ ನಿಲ್ಲಿಸಬಾರದಿತ್ತು. ನರೇಂದ್ರ ತಲೆಬಾಗಬಾರದಿತ್ತು. ಪಾಕಿಸ್ತಾನವನ್ನ ಚೂರು ಚೂರು ಮಾಡಿದ್ವಿ, ಪಾಕಿಸ್ತಾನವನ್ನ 2 ತುಂಡು ಮಾಡಿದ್ವಿ. ಅವತ್ತು ಅಮೆರಿಕ ಬಂದು ನನ್ನನ್ನ ಬೆದರಿಸುವಂತಹ ಪ್ರಯತ್ನವನ್ನ ಮಾಡ್ತು. ಆದ್ರೆ ನಾನು ಅವರ ಮಾತನ್ನ ಕೇಳಲಿಲ್ಲ. ನನ್ನ ರಕ್ತದಲ್ಲಿ ಯುದ್ಧವನ್ನ ನಿಲ್ಲಿಸುವಂತಹ ಗುಣನೇ ಇರಲಿಲ್ಲ. ನರೇಂದ್ರ ತಲೆಬಾಗಬಾರದಿತ್ತು. ಯುದ್ಧ ವಿರಾಮವನ್ನ ಬೇಡುವವನೇ ಆಗಲಿ, ಬೆದರಿಕೆಯನ್ನ ಹಾಕುವುದಕ್ಕೆ ಅಮೆರಿಕ ಯಾರು? ಮೌನದಿಂದ ಕಾರ್ಯ ಮಾಡುವವನಂತೆ ನೀನು ನಡಿಬೇಕಿತ್ತು. ಡೊನಾಲ್ಡ್ ಗೆಳೆಯನಿಗೆ ಭಯಪಡುವಂತ ಅವಶ್ಯಕತೆ ಇರಲಿಲ್ಲ. ನಿಲ್ಲಿಸಬಾರದಿತ್ತು. ನರೇಂದ್ರ ತಲೆಬಾಗಬಾರದಿತ್ತು. ವೀಕ್ಷಕರೇ, ಈಗ ಇವರದ್ದೇ ವರ್ಷನ್ ಅನ್ನ ನೋಡಿದ್ರೆ ಹೇಗಿರುತ್ತೆ ನೋಡ್ತೀರಾ? ಕೇಳಿಸ್ಕೊಳ್ಳಿ. ಇಂದಿರಾ ಅವರೇ, ನೀವು ತಲೆ ಬಾಗಲೇಬಾರದಿತ್ತು. ದೇಶ ವಿದೇಶಗಳಲ್ಲೂ ಕೂಡ ನಿಮ್ಮದೇ ಪಕ್ಷದ ಪ್ರಾಬಲ್ಯವನ್ನ ಇಟ್ಕೊಂಡು ಪೂರ್ಣ ಗೆಲುವನ್ನ ಕೈಯಲ್ಲಿ ಹಿಡ್ಕೊಂಡು ಸೈನ್ಯ ಸಂಪೂರ್ಣ ಬಲದಿಂದ ಹೋರಾಟವನ್ನ ಮಾಡಿ ಗೆದ್ದು ಬಂದಾಗ ದಿಢೀರಾಗಿ ನೀವು ಬದಲಾಗಬಾರದಿತ್ತು. ಇಂದಿರಾ ಅವರೇ, ನೀವು ತಲೆ ಬಾಗಲೇಬಾರದಿತ್ತು. 93,000 ಪಾಕ್ ಸೈನಿಕರನ್ನ ಯುದ್ಧ ಕೈದಿಗಳನ್ನಾಗಿ ಮಾಡಿದ್ರಿ. ಪಶ್ಚಿಮ ಪಾಕಿಸ್ತಾನದ 15,000 ಚದರ ಕಿಲೋಮೀಟರ್ ಪ್ರದೇಶವನ್ನ ತನ್ನದಾಗಿಸಿಕೊಂಡ್ರಿ. ಅವತ್ತು ಅಮೆರಿಕ ಬಂದು ನಿಮ್ಮನ್ನ ಬೆದರಿಸುವಂತಹ ಪ್ರಯತ್ನ ಮಾಡಿದಾಗ್ಲೂ ಕೂಡ ನೀವು ಬಗ್ಗಲಿಲ್ಲ, ಅವರ ಮಾತನ್ನ ಕೇಳಲಿಲ್ಲ. ಆದರೆ ಜುಲ್ಫಿಕರ್ ಅಲಿ ಭುಟ್ಟೋ ಅವರ ಮಾತನ್ನ ಯಾಕೆ ಕೇಳಿದ್ರಿ? ನಿಮ್ಮ ರಕ್ತದಲ್ಲಿ ಯುದ್ಧ ನಿಲ್ಲಿಸುವಂತಹ ಗುಣನೇ ಇಲ್ಲದಿದ್ರೂ ಕೂಡ ಗೆದ್ದ ಯುದ್ಧವನ್ನ ಸೋಲಿಸುವಂತಹ ಗುಣ ಎಲ್ಲಿಂದ ಬಂತು? ಇಂದಿರಾ ಅವರೇ, ನೀವು ತಲೆ ಬಾಗಲೇಬಾರದಿತ್ತು. ತಮ್ಮ ಭೂಮಿಯನ್ನ ಮತ್ತೆ ಬೇಡುವವನೇ ಆಗಲಿ, ನಮ್ಮ 54 ಭಾರತೀಯರನ್ನ ಸೆರೆ ಹಿಡಿದಿಟ್ಟಿದ್ದವನೇ ಆಗಲಿ, ಆ ಪಾಕಿಸ್ತಾನ ಯಾರು? ಜುಲ್ಫಿಕರ್ ಅಲಿ ಭುಟ್ಟೋ ಯಾರು? ಐರನ್ ಲೇಡಿಯಾಗಿ ನಮ್ಮ 54 ಭಾರತೀಯ ಸೈನಿಕರನ್ನ ನೀವು ಹಿಂಪಡಿಬೇಕಿತ್ತು, ಕರೆ ತರಬೇಕಾಗಿತ್ತು. ಜುಲ್ಫಿಕರ್ ಅಲಿ ಭುಟ್ಟೋ ಗೆಳೆಯನಿಗೆ ಭಯ ಪಡುವಂತ ಅವಶ್ಯಕತೆ ಇರಲಿಲ್ಲ. ನೀವು ಶಿಮ್ಲಾ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಕೂರಬಾರದಿತ್ತು. ಇಂದಿರಾ ಅವರೇ, ನೀವು ತಲೆ ಬಾಗಲೇಬಾರದಿತ್ತು. ಭಾರತಕ್ಕೆ ಕೈ ಕೊಡಲೇಬಾರದಿತ್ತು. ಪಾಕಿಸ್ತಾನದ ಕೈಯನ್ನ ನೀವು ಹಿಡಿಲೇಬಾರದಿತ್ತು. ಇಂದಿರಾ ಅವರೇ, ನೀವು ತಲೆ ಬಾಗಲೇಬಾರದಿತ್ತು. ನೀವು ಜುಲ್ಫಿಕರ್ ಅಲಿ ಭುಟ್ಟೋ ಅವರಿಗೆ ತಲೆ ಬಾಗಲೇಬಾರದಿತ್ತು. ಇಂದಿರಾ ಅವರೇ, ನೀವು ತಲೆ ಬಾಗಲೇಬಾರದಿತ್ತು. ಕರೆಕ್ಟ್ ಇದೆಯಲ್ವಾ ಈ ವರ್ಷನು? ವೀಕ್ಷಕರೇ, ಇನ್ನೊಂದು ಫೋಟೋವನ್ನು ಹಂಚ್ಕೊಂಡಿದ್ದಾರೆ. ವ್ಯತ್ಯಾಸ ಸ್ಪಷ್ಟ ಅಂತ ಬರೆದು, ಈ ಕಡೆ ಇಂದಿರಾ ಗಾಂಧಿ ಅವರ ಫೋಟೋ, ಈ ಕಡೆ ಮೋದಿಜಿ ಅವರ ಫೋಟೋ. ಫೈರ್, ಸೀಸ್ ಫೈರ್. ಚೆನ್ನಾಗಿದೆ. ನನ್ನ ಪ್ರಕಾರ ಆ ಫೈರ್ ಇದೆಯಲ್ವಾ, ಆ ಫೈರಿನ ಹಿಂದೆ ಬ್ಯಾಕ್ ಅಂತ ಬರೆಯೋದು ಬಿಟ್ಟು ಹೋಯ್ತು ಅನ್ಸುತ್ತೆ. ಬ್ಯಾಕ್ ಫೈರ್, ಹಿನ್ನಡೆ ಅಂತ ಹಾಕೊಳ್ಬೇಕಾಗಿತ್ತು. ಮಿಸ್ ಆಗಿರಬೇಕು ಮೋಸ್ಟ್ಲಿ.
ಆಯ್ತು, ಸ್ಟಿಲ್ ನೀವು ಹೇಳೋದನ್ನು ಒಪ್ಕೊಳ್ಳೋಣ. ನಿಮ್ಮ ಇಂದಿರಾ ಗಾಂಧಿ ಅವರು ಫೈರ್ ಮಾಡಿ ಏನು ಮಾಡಿದ್ರು ಸ್ವಲ್ಪ ತಿಳಿಸಬಹುದಾ? ನಿಮಗೆ ಗಾಂಧಿ ಕುಟುಂಬದ ಹೆಸರನ್ನ ಹೇಳ್ಕೊಂಡು ಜೀವನ ಮಾಡೋದು ಬಿಟ್ಟು ಬೇರೆ ಏನಿದೆ ಹೇಳಿ? ಬಾಯಿ ಬಡ್ಕೊಳ್ಳೋರ ಸಾಧನೆ ಏನಿದೆ ಹೇಳಿ? ಹಾ, ಸಾಧನೆ ಇದೆ. ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕೋಸ್ಕರ, ತನ್ನ ಸ್ವಂತ ಲಾಭಕ್ಕೋಸ್ಕರ 26/11 ಮುಂಬೈ ದಾಳಿ ಆದಾಗ ಹಿಂದೂ ಭಯೋತ್ಪಾದನೆ ಅನ್ನುವಂಥದ್ದನ್ನ ಕಾಯಿನ್ ಮಾಡುತ್ತೆ. RSS ಕಿ ಸಾಜಿಶ್ ಅನ್ನುವಂತಹ ಪುಸ್ತಕವನ್ನ ಬಿಡುಗಡೆ ಮಾಡಿ ಆ ದಾಳಿಯ ಹೊಣೆಯನ್ನ RSS ತಲೆಗೆ ಕಟ್ಟುವಂತಹ ಸಂಪೂರ್ಣ ಪ್ರಯತ್ನವನ್ನ ಮಾಡುತ್ತೆ. ಅದೇ ಸತ್ಯ ಅಂತ ಬಿಂಬಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ಆ ಮೂಲಕ ಮುಂದೆ ಅದೇ ಐಡಿಯಾವನ್ನ ಪಾಕ್ ಭಯೋತ್ಪಾದಕರು ಇನ್ನಷ್ಟು ಬಳಸಿಕೊಳ್ಳೋದಕ್ಕೆ ಇನ್ನಷ್ಟು ಪ್ರೋತ್ಸಾಹವನ್ನ ಕೊಡ್ತಾರೆ. ಅಂದ್ರೆ ನಮ್ಮವರೇ ನಮ್ಮ ಶತ್ರುಗಳಿಗೆ ನಮ್ಮನ್ನ ಹೊಡೆದು ಹಾಕೋದಕ್ಕೆ ಐಡಿಯಾವನ್ನ ಹೇಳಿಕೊಡ್ತಾ ಇದ್ರು. ಇಂತಹ ಲಜ್ಜೆಗೆಟ್ಟ ಕಾಂಗ್ರೆಸ್ ಅಂಡ್ ಅವರ ಸಪೋರ್ಟರ್ಸ್ ಮೋದಿಜಿ ಬಗ್ಗೆ, ಆಪರೇಷನ್ ಸಿಂಧೂರದ ಬಗ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಏನ್ ಹೇಳೋಣ? ನಾಚಿಕೆ ಆಗ್ಬೇಕು ಇಂತಹ ದೇಶದ್ರೋಹಿ ಅವಕಾಶವಾದಿಗಳಿಗೆ. ಒಪ್ಕೊಳ್ತೀರಾ? ವೀಕ್ಷಕರು, ಇನ್ನು ಇವತ್ತು ಮರಿಲೇಬಾರ್ದು, ಆಕ್ಚುಲಿ ಇದು ಬಹಳ ಇಂಪಾರ್ಟೆಂಟ್ ದಿನ. ಇವತ್ತು ನೆಹರು ಸ್ಮೃತಿ ದಿನ ಅಂತೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ನೆಹರು ಅವರು ಮಾಡಿದಂಥ ಒಂದಷ್ಟು ಘನಂದಾರಿ ಕೆಲಸಗಳನ್ನ, ಘನಂದಾರಿ ಒಳಿತುಗಳನ್ನ ನಾವು ನೆನಪು ಮಾಡಿಕೊಳ್ಳೇಬೇಕು. ಹಾಗಾಗಿ ನೋಡೋಣ ಏನೆಲ್ಲ ಘನಂದಾರಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ. ಮೊದಲನೇದಾಗಿ ಅಕ್ಸಾಜಿನನ್ನ ಚೀನಾಗೆ ಬಿಟ್ಟು ಕೊಡ್ತಾರೆ, ತಟ್ಟೆಯಲ್ಲಿ ಇಟ್ಟು ಕೊಡ್ತಾರೆ. POK ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾರೆ. ಸೃಷ್ಟಿಕರ್ತ ಕೋಕೋ ದ್ವೀಪ ಅಂಡ್ ಕಾಬೋ ಕಣಿವೆಯನ್ನ ಮ್ಯಾನ್ಮಾರ್ಗೆ ಉಡುಗೊರೆಯಾಗಿ ನೀಡ್ತಾರೆ. ಭಾರತಕ್ಕೆ ನೀಡಲಾಗಿದ್ದಂತಹ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸ್ಥಾನವನ್ನ ಚೈನಾಗೆ ಬಿಟ್ಟು ಕೊಡ್ತಾರೆ. ಓಮನ್ ಸುಲ್ತಾನ ಗ್ವಾದರ್ ಬಂದರಿನ ಉಡುಗೊರೆಯನ್ನ ಕೊಟ್ಟಾಗ ನಮಗೆ ಬೇಡ ಅಂತ ನಿರಾಕರಿಸ್ತಾರೆ. ಭಾರತದ ವಿರುದ್ಧ ಪಾಕಿಸ್ತಾನದ ಪರವಾಗಿ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಕಚತೀವ್ ದ್ವೀಪವನ್ನ ಶ್ರೀಲಂಕಾಗೆ ಬಿಟ್ಟುಕೊಡೋದಕ್ಕೆ ತುದಿಗಾಲಲ್ಲಿ ನಿಲ್ತಾರೆ. ಕಾಶ್ಮೀರದ ಸಮಸ್ಯೆಯನ್ನ ವಿಶ್ವಸಂಸ್ಥೆಗೆ ಕೊಂಡೊಯ್ತಾರೆ. ಆರ್ಟಿಕಲ್ 370 ತಂದು ಜಮ್ಮು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡ್ತಾರೆ. ನಮ್ಮ ಭಾರತದಿಂದ ಅವರನ್ನ ದೂರ ಮಾಡ್ತಾರೆ. 1962ರ ಯುದ್ಧದ ಮೊದಲು ಯಾವುದೇ ರೀತಿಯಾದಂತಹ ತಯಾರಿಯನ್ನ ಮಾಡಲ್ಲ ಗೊತ್ತಿದ್ರೂ ಕೂಡ ನಿರ್ಲಕ್ಷ್ಯ ಮಾಡ್ತಾರೆ, ಸೋಲಿಸ್ತಾರೆ. ಟಿಬೆಟ್ ಮೇಲೆ ಚೈನಾದ ನಿಯಂತ್ರಣವನ್ನ ಅಂಗೀಕಾರ ಮಾಡ್ತಾರೆ. ಪೋರ್ಚುಗೀಸರಿಂದ ಗೋವಾದ ವಿಮೋಚನೆಯನ್ನ ವಿಳಂಬಗೊಳಿಸ್ತಾರೆ. ರಾಜಕೀಯ ಒತ್ತಡಕ್ಕೆ ಮಣಿದು ಅಥವಾ ಬೇರಿನೇನು ಗೊತ್ತಿಲ್ಲ ಏಕರೂಪ ನಾಗರಿಕ ಸಂಹಿತೆಯನ್ನ ತಿರಸ್ಕಾರ ಮಾಡ್ತಾರೆ. ಇದು ಕೆಲವಷ್ಟೇ. ಹೀಗೆ ಅವರ ಸಾಧನೆ ಒಂದಾ ಎರಡ? ವೀಕ್ಷಕರೇ, ಕೊನೆಯದಾಗಿ ಹೇಳೋದಾದ್ರೆ, ಡಿಯರ್ ಕಾಂಗ್ರೆಸ್, ನೀವು POKನ ಏನ್ ಮಾಡಿದ್ರಿ? ಉಡುಗೊರೆಯಾಗಿ ಕೊಟ್ರಿ. ನಮ್ಮ ಭೂಮಿಯನ್ನ ಏನ್ ಮಾಡಿದ್ರಿ? ತಟ್ಟೆಯಲ್ಲಿ ಇಟ್ಟು ಕೊಟ್ರಿ. ಯುದ್ಧ ಕೈದಿಗಳನ್ನ ಏನ್ ಮಾಡಿದ್ರಿ? ಬಿಡುಗಡೆ ಮಾಡಿ ಕಳಿಸಿದ್ರಿ. ನಮ್ಮ ಭಾರತೀಯ ಸೈನಿಕರನ್ನ ಏನ್ ಮಾಡಿದ್ರಿ? ಸಂಪೂರ್ಣವಾಗಿ ಕೈ ಬಿಟ್ರಿ, ನಿರ್ಲಕ್ಷ್ಯ ಮಾಡಿದ್ರಿ. ಪರಮಾಣು ತಂತ್ರಜ್ಞಾನ ಏನಾದ್ರೂ ಗೊತ್ತಿತ್ತಾ? ಅವೆಲ್ಲ ಏನು ಗೊತ್ತೇ ಇರಲಿಲ್ಲ. ನೀವು ಭಾರತಕ್ಕೆ ಬಗೆದಂತಹ ದ್ರೋಹ ಅಷ್ಟಿಷ್ಟಲ್ಲ. ಸೊ ನಮ್ಮ ರಾಷ್ಟ್ರಕ್ಕೆ ದ್ರೋಹವನ್ನ ಬಗೆದಂಥವ್ರು ನೀವುಗಳು.
ಭಾರತ ನಿಮ್ಗಳನ್ನ ಹೇಗೆ ನೆನ್ಪಿಟ್ಕೊಳ್ಳುತ್ತೆ ಗೊತ್ತಾ? ಕಾಂಗ್ರೆಸ್ ಅಂದ್ರೆ ಶರಣಾಗತಿ, ಶಾಂತಿ, ಪಾಕ್ ಪ್ರೇಮ, ದೇಶ ದ್ರೋಹ. ಇದು ನಿಮ್ಮ ಆಳ್ವಿಕೆಯಲ್ಲಿ ನಮ್ಮ ದೇಶ ಕಂಡಿರುವಂಥದ್ದು. ಒಪ್ಕೊಳ್ತೀರಾ ಅಲ್ವಾ? ಹಾಗಾಗಿ ಈಗ ನೀವುಗಳು ಏನು ಮಾತಾಡ್ತಾ ಇದ್ದೀರಲ್ವಾ, ಆ ಮಾತಾಡುವಂತಹ ಯೋಗ್ಯತೆಯನ್ನು ಕೂಡ ಕಳ್ಕೊಂಡಿದ್ದೀರಿ. ನೀವಂತೂ ಏನು ಮಾಡಿಲ್ಲ, ಒಳ್ಳೆದಂತೂ ಮಾಡಲಿಲ್ಲ, ಕೆಟ್ಟದ್ದು ಬಹಳಷ್ಟು ಮಾಡಿದಿರಿ ಬಿಡಿ. ಮೋದಿಜಿ ಒಳ್ಳೆದನ್ನು ಮಾಡ್ತಾ ಇದ್ದಾರೆ, ಒಂದಾ ಸಪೋರ್ಟ್ ಮಾಡಿ, ಇಲ್ವಾ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.